ಸರ್ ನಮಗೆ ಆಕ್ಚುಲಿ ಒಂದು 2 years ಬ್ಯಾಕ್ ಇಂದ ಕಿಡ್ನಿ ಸ್ಟೋನ್ ಪೇನ್ ಅಂತ ಸ್ಟಾರ್ಟ್ ಆಗ್ಬಿಟ್ಟು ಸುರೇಶ್ ಕೃಷ್ಣಮ್ಮ ಡಾಕ್ಟರ್ ಅಂತ ಹೇಳಿ ತೋರಿಸ್ತಾ ಇದ್ದೆ. ಹರಿ ಡಾಕ್ಟರ್ ಫ್ರೆಂಡ್ ಅಂತ ಅವರು ಎಕ್ಸ್ರೇ ಎಲ್ಲ ಮಾಡ್ಬಿಟ್ಟು ಮೆಡಿಸನ್ ಕೊಟ್ಟಿದ್ರು. ಮೆಡಿಸನ್ ತಗೊಂತಾ ಇದ್ದೆ ಕಂಟಿನ್ಯೂಸ್ ಆಗಿ. ಮೆಡಿಸನ್ ತಗೊಂಡ್ಮೇಲೆ ಒಂದು 6 months 8 months ಕಡಿಮೆ ಆಯ್ತು. ಮತ್ತೆ ರಿಪೀಟ್ ಬಂತು. ಮತ್ತೆ ಅವ್ರ ಹತ್ರನೇ ಬಂದಿದ್ದೆ. ಪೇನ್ ಬರ್ತಾ ಇದೆ ಅಂತ ಹೇಳಿದ್ದೆ ನಾನು. ಇಲ್ಲ ರೇಡಿಯೇಷನ್ ಎಫೆಕ್ಟ್ ಇರುತ್ತೆ ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮತ್ತೆ ಪೇನ್ ಸ್ಟಾರ್ಟ್ ಆಯ್ತು. ಇಲ್ಲ ವೆರಿಕೋಸ್ ವೇನ್ಸ್ ಆಗಿದೆ ಅದು. ನನ್ನ ಫ್ರೆಂಡ್ ಒಬ್ರು ಇದಾರೆ, ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಕಾಲ್ ಮಾಡಿ ಕೇಳಿದ್ರು. ಇಲ್ಲ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ಇಮಿಡಿಯೇಟ್ ಬನ್ನಿ ಅಂತಂದ್ಮೇಲೆ ಇಲ್ಲಿಗೆ ಬಂದು ಇಲ್ಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಅರ್ಥ ಚೆನ್ನಾಗಿ ಹೇಳಿದ್ದಾರೆ. ಪ್ಲಸ್ ಅಲ್ಲಿ ಏನಿದೆ ಮೇಜರ್ ಪಾಯಿಂಟ್ ಏನಾಗಿತ್ತು, ಯಾಕಾಯ್ತು, ಯಾವ ತರ ಟ್ರೀಟ್ಮೆಂಟ್ ಇದೆ ಅದರಲ್ಲೇನು ವರಿ ಮಾಡೋಂಥ ಟ್ರೀಟ್ಮೆಂಟ್ ಇಲ್ಲ. ಕ್ಯೂರ್ ಸರ್ಜರಿ ಇದೆ, ಸರ್ಜರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಟ್ಯಾಬ್ಲೆಟ್ಸ್ ಕೊಡ್ತೀನಿ ಫಸ್ಟ್ ಅಂತೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಕ್ಯೂರ್ ಮಾಡೋಣ ಅಂತ ನಾವು ಟ್ರೈ ಮಾಡಿದ್ರು. ಒಂದು 10 days ನಾನು ಟ್ರೈ ಮಾಡಿದೆ, ಅದು ಕ್ಯೂರ್ ಆಗಲಿಲ್ಲ. ಫ್ಯೂಚರಲ್ಲಿ ಮತ್ತು ತುಂಬಾ ಪ್ರಾಬ್ಲಮ್ ಆಗ್ಬೋದು, ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಳ್ಳಿ, ವೇಟ್ ಮಾಡಿ ಮನೇಲಿ ಡಿಸ್ಕಸ್ ಮಾಡಿ ಹೇಳಿ ಅಂತ ಹೇಳಿದ್ರು. ತುಂಬಾ ವಾತಾವರಣ ಚೆನ್ನಾಗಿದೆ, ಕ್ಲೀನ್ ಅಂಡ್ ಹೈಜೆನಿಕ್, ನೀಟ್ ಇದೆ. ಡಾಕ್ಟರ್ ಸಪೋರ್ಟಿವ್ ಡಾಕ್ಟರ್ಸ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ. ಮೆಡಿಸಿನ್ ಆಲ್ಸೋ ಇನ್ಸೈಡ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಓಕೆ ಹಾಂ ಸರ್, ನಂಬ್ತೀನಿ. ಹಾಂ ಸರ್, ನಿಜ ಅಂತೀವಿ. ಓಕೆ, ಥ್ಯಾಂಕ್ ಯು ಸರ್.